ಜೋರಾದ ಚಪ್ಪಾಳೆಗಳನ್ನ ತಡ್ತಾ ಹೆಂಗಂದ್ರೆ ಬ್ಯಾಸೆಟ್ ಬರ್ತಾವ ಚಪ್ಪಾಳೆ ಎಲ್ಲರೂ ಒಮ್ಮೆಗೆ ಹೊಟ್ಟೆ ಚಪ್ಪಾಳೆ ಅದ್ರವ್ರಿಗೆ ಇದ್ರೆ ನಮಗೇನು ಲಾಭ ಅಂತ ಕೇಳೋ ಮಂದಿ ಯಾವ ಲಾಭ ಐತಿ ನಾ 7ನೇ ಕ್ಲಾಸ್ ಓದೋ ಕಾಲಕ್ಕೆ ನಮ್ಮ ಸೈನ್ಸ್ ಟೀಚರ್ ಅಂದ್ರೆ ವಿಜ್ಞಾನ ಭಾಗದ ಶಿಕ್ಷಕರು ಹೇಳ್ತಿದ್ರು ಚಪ್ಪಾಳೆ ತಟ್ಟಿದ್ರ ಅಂದ್ರೆ ನಿಮ್ಮ ಮಂದಿ ಡುಬ್ಬ ಕೆಂಪ್ ಮಾಡಿದ್ರ ಚಪ್ಪಾಳೆ ತಟ್ಟಿದ್ರ BP ಶುಗರ್ ಅಂತ ಇರ್ತಾವಲ್ಲ ಬರೋಂಗಿಲ್ಲ ಅಂತ ಅದಕ್ಕೆ ಮುಂಜಾನೆ ವಾಕಿಂಗ್ ಹೋಗಿರ್ತಾರ ನೋಡ್ರಿ ಹಿಂಗ್ ಮಾಡ್ತಿರ್ತಾರ ಯಾಕೆ ಹೇಳ್ರಿ ರಾಯಲ್ ಡಿಸೀಸಸ್ ಬರಬಾರ್ದ ಶ್ರೀಮಂತಿಕ ರೋಗ ಅಂತ ಹೇಳಿ ನಮ್ಗೆಲ್ಲ ಹಂಗಾಗಿ ನಮಗೆ ಯಾವಾಗ ಕಲಾವಿದರಿಗೆ ಖುಷಿ ಅಂದ್ರೆ ಚಕ್ಕಿ ಒಂದು ಕಾಣಿಕೆ ಕೊಟ್ಟಾಗ ಖುಷಿ ಆಗಂಗಿಲ್ಲ ಪ್ರೋತ್ಸಾಹದ 2 ಚಪ್ಪಾಳೆ ತಟ್ಟಿ ಬಿಟ್ರೆ ಸಾಕು ಈ ಕಲಾವಿದರಿಗೆ ಖುಷಿ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಪ್ರಸಕ್ತ ತಿಳಿಸಿ ಹೇಳಿದೆ ಮಕ್ಕಳಿಗೆ ಸಂಸ್ಕಾರ ಬಹಳಷ್ಟು ದೊಡ್ಡದು ಅದಕ್ಕಿಂತ ಕರ್ಕೊಂಡ್ ಕೂಡಿಸ್ರಿ ಅಂತ ಹೇಳೋದು 60+ ಕುಂತ್ರಿಗೆ ಏನ್ ಮಾಡೋದೈತೆ ಹೇಳ್ರಿ ನೋಡೋಣ ಹೌದಲ್ಲ ಕರೆ ಅಂತ ಅನಿಸ್ತೈತೆ ಅವ್ರಿಗೆ ಹೌದು ಕೂಡ್ಬೇಕಿತ್ತಲ್ಲ ಅವು ಸಣ್ಣ ವಯಸ್ಸಿನ ಕೂಡ್ಬೇಕಂತ ಕೂತಿಲ್ಲ ಅರ್ಧ ಜೀವನ ಹೋಗಿರ್ತಾರೆ ಅದಕ್ಕೆ ಹೇಳ್ತಾರೆ ಆಯುಷ್ಯ 10 ನಿದ್ರೆಗೆ ಹೋದವು 50 ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30 ಮುಂದಿಲ್ಲ ಹೊತ್ತು ಶಿವನ ನೆನೆಯುವುದು 50 100 ವರ್ಷದ ಆಯುಷ್ ಬರೀ 3 ಲೈನೇ ಬರ್ದು ನಾವು ಭಾರಿ ಶಾಣೆ ಆಯುಷ್ಯ 10 ನಿದ್ರೆಗೆ ಹೋದವು 50 ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30 ಮುಂದಿಲ್ಲ ಹೊತ್ತು ಶಿವನ ನೆನೆಯುವುದು 50 ಅಂದ್ರೆ 100 ವರ್ಷ ಆಯಸ್ಸು ಐತಿ ಅರ್ಧ ನಿದ್ದೆ ಕಳಿಸ್ತೀವಿ 12 ತಾಸು ನಿದ್ದೆ ಹೋಗವು 24 ತಾಸ್ನಾಗ 12 ತಾಸು ನಿದ್ದೆಗೆ ಅಂದ್ರೆ ಅರ್ಧ ಆಯಸ್ಸು ನಿದ್ದೆ ಮಾಡಿ ಕಳಿತೀವಿ ಪ್ರಾಯಕ್ಕೆ ಬಂದಂತ ಸಂದರ್ಭ ಮದುವೆ ಮಾಡಿಲ್ಲ ಅಂತ ಅಪ್ಪ ಅಮ್ಮನ ಕಾಡಿ ಮದುವೆ ಮಾಡಿಸ್ಕೊಂತೀವಿ ಇಲ್ಲ ಇದು ಆಗಿದ್ರ ಚಲೋ ಇತ್ತು ಅಂತಂದ ಆಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡಿ 30 ವರ್ಷ ಕಳಿತೀವಿ ಇಷ್ಟೆಲ್ಲ ಚಿಂತೆ ಮಾಡಿವಲ್ಲ ಸ್ವಲ್ಪ ಭಗವಂತನ ಚಿಂತನೆ ಮಾಡಕ್ಕೆ ಏನಾದ್ರ ನಟ್ಟು ನಡಿ ನಮಗೆ ಸಮಯ ಸಿಕ್ಕಕ್ಕ ಇಲ್ಲಲ್ಲ ಹೇಗೆ ಕೇಳ್ತಾನ ಹೋದು 20 ಪ್ರಾಯಕ್ಕೆ ಹೋದು 30 ಅದ್ರ ಗಾಯಕ್ಕೆ ಹೋದು ಮತ್ತು ಮುಂದೆಲ್ಲ 30 ಸಿಕ್ಕೈತೆ ಅಂತ ಕೇಳಿದಿಲ್ಲ ಆ 30 ಏನಾದ್ರು ಸಿಕ್ಕೈತೆ ಅಂದ್ರೆ ಶ್ರಾವಣ ಮಾಸದ ಒಂದು ತಿಂಗಳು ಉಜ್ಜಯಿನಿ ಮಹಾಪೀಠದೊಳಗೆ ನಿಮಗೆಲ್ಲ ಸಿಕ್ಕೈತೆ ಅನ್ನೋದನ್ನ
ಶಿವನನ್ನ ಗೊತ್ತು ಮಾಡ್ಕೊಳ್ಳೋ ಸಮಯ ಇದೆಯಲ್ಲ, ಈ ಹೊತ್ತು ಶಿವನ ಗೊತ್ತು, ನಮಗೂ ನಿಮಗೂ ಗೊತ್ತು, ಸಿದ್ಧಲಿಂಗನ ಬದುಕಿನ ಗತ್ತು ಅನ್ನೋದನ್ನ ಯಾವಾಗ ಕೂಡ ಮರೆಯಬಾರದು. ಸಿದ್ಧಲಿಂಗನ ಸಮಯದ ಗತ್ತು. ಅದಕ್ಕೆ ಆ ಸಿದ್ಧಲಿಂಗರು ಬಾಲನಿರುವಾಗ ಗುರು ಸಿದ್ಧಾಂಬೆ ಆತನಿಗೆ ಸಂಸ್ಕಾರದ ಶೆಲೆಯನ್ನ ದಾರಿ ಇರಿದ್ರು. ಅಪ್ಪ, ನೀನು ಜಗತ್ತಿನೊಳಗ ಸಾಮಾನ್ಯ ಮನುಷ್ಯನಾಗಬೇಡ, ಜಗತ್ತಿನೊಳಗ ನೊಂದವರ ಬದುಕಿಗೆ ಕಣ್ಣೀರಳಿಸುವ ಶಿವಯೋಗಿ ನೀನಾಗು ಅಂತ ಆ ಸಿದ್ಧಲಿಂಗನಿಗೆ ಗುರು ಸಿದ್ಧಾಂಬೆ ಬೋಧನೆಯನ್ನು ಮಾಡ್ತಿದ್ರು. ಎಷ್ಟು ಚಲೋ ಗೊತ್ತೇ. ಅಪ್ಪ ಸಿದ್ಧಲಿಂಗ, ನೀನು ಸಾಮಾನ್ಯ ಅಲ್ಲ, ನೀನು ಸಾಧಕನಿದ್ದೀಯ, ಶಿವಯೋಗಿ ಇದೆಯ, ಶಿವಯೋಗದ ತತ್ವದ ಅಳವಟ್ಟುಕೊಂಡಿರುವ ಸಾಧನೆಯ ಪರ್ವವೇ ನೀನಾಗಿರುವ ಸಿದ್ಧಿ ಪುರುಷನಾಗಿ ನೀ ನನ್ನ ಗರ್ಭಾಂಬುದಿಯೊಳಗೆ ಹುಟ್ಟೆ ಬಂದೆಯ. ನಿನ್ನ ಬದುಕು ಏನಾಗಬೇಕು ಅಂದ್ರೆ ಸೂರ್ಯನ ಉಪಾಧಿಯೊಳಗೆ ಎಲ್ಲರಿಗೂ ಬೆಳಕು ಕೊಡುವ ಸೂರ್ಯನಂತ ಬದುಕು ನಿನ್ನದಾಗಬೇಕು ಸಿದ್ಧಲಿಂಗ ಎನ್ನುವ ಭಾವದೊಳಗೆ ಸಿದ್ಧಲಿಂಗನಿಗೆ ಅವರ ತಾಯಿ ಬೋಧನೆಯನ್ನು ಮಾಡ್ತಿದ್ರು. ಬೋಧನೆಯನ್ನು ಮಾಡ್ತಿದ್ರು. ನಿನ್ನೆ ಸನ್ನಿಧಾನದವರು ಹೇಳಿದ್ರು, ಛತ್ರಪತಿ ಶಿವಾಜಿ ಅವನ ಕೈಯೊಳಗೆ 2 ಕಡಗಗಳಿದ್ದು ಬಂಗಾರದ ಕಡಗ ಹಾಕಿದಂತ ತಾಯಿ. ಈಗ ಹೋಗೋ ಕಾಲಕ್ಕ ಯಾವ್ದೋ ಬಡವಿ ಬಹಳ ಬಡತನಿತ್ತು, ಮನ್ಯಾಗ ಬಹಳ ಬಡತನಿದ್ದ ಕಾಲಕ್ಕ ಶಿವಾಜಿ ಮಹಾರಾಜ್ ಹೋಗೋ ಕಾಲಕ್ಕೆ ಆ ಬಡತನ ನೋಡಿ ಶಿವಾಜಿ ಮಹಾರಾಜ್ ಏನ್ ಮಾಡಿದ ಅಂದ್ರೆ ಒಂದು ಕಡಗ ಕೊಟ್ಟು ಬಂದ. ಮನೆಗೆ ಬಂದು ನೋಡಿದ್ಮೇಲೆ ಆ ತಾಯಿ ಕಡಗ ನೋಡಿದ್ಲು, ಒಂದಿರ್ಲಿಲ್ಲ. ಎಲ್ಲಿದಪ್ಪ ಶಿವಾಜಿ ಅಂತ ಕೇಳೋದಕ್ಕಿಲ್ಲವ, ಅಲ್ಲಿ ಬಹಳ ಬಡತನಿತ್ತು, ಮನ್ಯಾಗ ಹೆರಿಗೆ ನೋವಿತ್ತು, ಬಹಳ ನೋವಿಂದ ಸಂಕಟ ಪಡಾಕಂತಿದ್ರು. ಅದಕ್ಕ ಒಂದು ಬಿಚ್ಚು ಕೊಟ್ಟು ಬಂದೆ ಅಂದಾಗ ಜಗತ್ ನಿಮ್ಮ ಮಗ ಬಿಚ್ಕೊಟ್ರಿ ಮಾಡ್ತಾರೆ, ಯಾರ ತೋರ್ಸ ಬಿಡ್ತೇವೆ. ಏನ್ ಬಿಚ್ಕೊಟ್ರಿ ಒಂದೇ ನೀನ್ ಕನಿಷ್ಠಿಗೆ ಹೇಳಿದ್ದೀನಿ ಹಾಕಬಾರ್ದು. ನಮ್ಮವ್ವ ದುಡ್ಡು ಹಾಕ್ಯಾರ, ನಿಮ್ಮಪ್ಪನ ಅಂತಂದ್ರೆ ನೀನ್ ನಾನು ಕಲೆ ಬಿದ್ದ ಅಂತರ ಕಲೆ ಬಿದ್ದ ನಮ್ಮ ಜೀವನಕ್ಕಂತ ಬೈತಿದ್ರು. ಶಿವಾಜಿ ಮಹಾರಾಜರ ಕೆನ್ನಿಗೆ ಆ ತಾಯಿ ಒಂದು ಹೇಟ್ ಕೊಟ್ಟಂತ, ಅಲ್ಲೋ ಶಿವಾಜಿ ಮಹಾರಾಜ ಕಾಡ್ತೈತಂತ ಗೊತ್ತೈತೆ, ಒಂದೇ ಬಿಚ್ಕೊಟ್ಟು ಬಂದಿಲ್ಲ, ಇನ್ನೊಂದು ಬಿಚ್ಕೊಡಾಕ ಏನಾಗಿತ್ತು ಅಂತ ಹೇಳಿದಂತ ತಾಯಿ ಇನ್ನೊಂದು ಬಿಚ್ಕೊಟ್ಟು ಬರುವಾಗೆ. ಅದಕ್ಕಾಗಿ ಭಾರತವನ್ನ ಕಟ್ಟತಕ್ಕಂತ ಧೈರ್ಯ, ಸಾಹಸ, ಆ ಶೌರ್ಯ ಜೀಜಾಬಾಯಿ ಛತ್ರಪತಿ ಶಿವಾಜಿಗೆ ತುಂಬಿದ್ರು. ಯಾರು ಹಸದಾರಲ್ಲ ಅವರಿಗೆ ಅನ್ನ ನೀಡೋದನ್ನ ಕಲಿಸಿದ್ರು, ಯಾರು ನೊಂದಾರಲ್ಲ ಅವ್ರ ಕಣ್ಣೀರು ಒರೆಸೋದನ್ನ ಕಲಿಸಿದ್ರು, ಯಾರು ಬಿದ್ದಾರಲ್ಲ ಅವ್ರನ್ನ ಎತ್ತತಕ್ಕಂಥದ್ದನ್ನ ಕಲಿಸಿದ್ರು ಜೀಜಾಬಾಯಿ. ಅವರ ಮಗ ಛತ್ರಪತಿ ಶಿವಾಜಿಯಾದ ಜಗತ್ತನ್ನೇ ಉದ್ಧಾರ ಮಾಡಿದ ಅನ್ನೋದನ್ನ ಕೂಡ ಮರೆತು. ಯಾಕೆ ನಮ್ಮ ಮಕ್ಕಳಿಗೆ ನಾವು ಕೊಡುವ ಸಂಸ್ಕಾರ ಅದು ಬಹಳಷ್ಟು ದೊಡ್ಡದು. ಹಂಗಾಗಿ ಗುರು ಸಿದ್ಧಾಂಬೆ ಆ ಸಿದ್ಧಲಿಂಗನಿಗೆ ಈ ಸಂಸ್ಕಾರವನ್ನೇ ಕೊಡುತ್ತೇವೆ. ಅಪ್ಪ, ನೀ ಸಾಮಾನ್ಯ ಅಲ್ಲ, ನೀ ಅಸಾಮಾನ್ಯನಿದೆಯ, ಶಿವಯೋಗ ಸಾಧಕನಿದೆಯ. ನಿನ್ನ ಬದುಕು ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ನೀನು ಹಿರಿಯರನ್ನ ಗೌರವಿಸು, ನೀನು ವಚನಾದಿಗಳನ್ನ ಕೇಳು, ಸದಾಕಾಲ ದೇವಸ್ಥಾನಕ್ಕೆ ಹೋಗು ಅಂತ ತಂದೆಯಿಂದಲೇ ದೇವಸ್ಥಾನಕ್ಕೆ ಹೋಗಿದ್ದ. ಅದಕ್ಕೆ ಮಕ್ಕಳು ಕರ್ಕೊಂಬರಿ ಅಂತ ಹೇಳೋದು. ಈ ಬೇರೆ ಬೇರೆ ಧರ್ಮದವರೆಲ್ಲ ಕರ್ಕೊಂಡು ಹೋಗ್ತಾರೆ, ನಾವು ಬಿಟ್ಟಿವಿ. ಈ ಗುಡಿ ಬರೋ ಕಾಲಕ್ಕೆ ಏನಂತೆ ಹುಡುಗರಿಗೆ, ನೀರೇ ನಾವು ಹೋಗಿ ಬರ್ತೇವೆ. ಏನ್ ಮಾಡ್ತೀವಿ? ನೀರೇ ಹೋಗಿ ಬರ್ತೀವಿ. ಗುರುಗಳ ತಕ್ಕ ನಾವು ನಮಸ್ಕಾರ ಮಾಡ್ಕೊಂಡು ನೀರೇ ಅವು ಅಲ್ಲೇ ಇರು ಅಂತ ಎಲ್ಲಿಗೆ ಬಂದವಂದ್ರೆ ಮನ್ಯಾಗ ಗುರುಗಳು ಬಂದ ಕಾಲಕ್ಕೆ ಅವು ಬೆಡ್ರೂಮ್ ಹೋಗಿ ಕುಂದ್ರ ಲೆವೆಲಿಗೆ ಬಂದ್ಬಿಟ್ಟಾವ. ಮನೆ ಗುರುಗಳು ಬಂದಾರ, ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಆಶೀರ್ವಾದ ತಗೋಬೇಕು. ಎಲ್ಲಿ ನಾ ಕಾಣವಲ್ಲಿ ಅವು ಎಲ್ಲಿ ಉಳ್ದವ ಗುಡಿಗೆ ಮಾಡ್ಕೊಂಡು ಮನ್ಯಾಗ ಅಷ್ಟ ಉಳ್ದವ ಸಂಸ್ಕಾರ. ಉಳ್ದಂತಲ್ಲಿ ಯಾರನ್ನ ಗುರುಗಳು ಮನೆಗೆ ಬಂದ ಕಾಲಕ್ಕೆ ಅವ್ ಹೋಗಿ ನಮಸ್ಕಾರ ಮಾಡೋದು ಕೂಡ ನಮ್ಮ ಮಕ್ಕಳು ಕಲಿತಾರೆ. ಅವು ಹೆಂಗ ನಮಸ್ಕಾರ ಮಾಡ್ತಾವ ಅಂದ್ರೆ ಇಳಿಸಿ ಬರ್ತಾವ ನೋಡ್ರಿ, ಇಳಿಸಿ ಏನಂತಾರೆ ಹೇಳೋದು ಇಂಗ್ಲಿಷ್ನ್ಯಾಗ ಮೌಸ್. ಎಲ್ಲ ಬರ್ತಾವಲ್ಲ ಹಂಗೆ ಬರ್ತಾರ ಸ್ವಾಮಿ ಕಾಲ ಹಿಂಗ್ ಬಾಯಿಗೆ ನಡಪಾಡು ಮೂಡ್ ಹೋಗ್ತಾವಂತ ಹಂಗ್ ಮಾಡಿ ಹಿಂಗ್ ಮಾಡ್ತಾವ. ಅಂದ್ರೆ ಹಣ್ಣಿ ಬಗ್ಗಿಸ್ಬೇಕು, ಹಣ್ಣಿ ಗುರುಗಳ ಪಾದ ಕೇಳಬೇಕು, ನಮಸ್ಕಾರ ಇವ ಮಾಡಿದ್ರಲ್ಲ ಗೊತ್ತಾಗಲ್ಲ.
ಇವ ಸೆಟಲ್ ನಿಂದಿರ್ತಾವ, ಇವಾಗ ನಮಸ್ಕಾರ ಮಾಡಕ್ ಬರಂಗಿಲ್ಲ. ಇನ್ನು ಮಕ್ಕಳು ಎಲ್ಲಿಂದ ನಮಸ್ಕಾರ ಮಾಡ್ತೀನಿ? ಯಾಕೆ ಮಕ್ಕಳು ತಕೊಂಬರ್ ಯಾಕೆ ಕೇಳ್ತೀನಿ ಅಂದ್ರ ಅವ್ರ ಸಂಸ್ಕಾರ ಕಲಿಬೇಕು. ಇಲ್ಲಿ ಗುರುಗಳು ಕುಂತ ಕಾಲಕ್ಕ ಅವರಿಗೆ ನಾವು ಹಣೆ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅವನು ನೋಡಿ ಕಲಿತ ಅವ್ರಿಗೆ ಗುರುಗಳದಾರ, ಅವ್ರಿಗೆ ಹಣೆ ಹಚ್ಚಿ ನಮಸ್ಕಾರ ನಾವು ಮಾಡಿದ್ರ ನಾವು ಮಾಡ್ಬೇಕು ಅನ್ನೋದನ್ನ ಕಲಿಸಕ್ಕಾಗಿ ಅವ್ನು ಕರ್ಕೊಂಡ್ ಬರ್ಬೇಕೇನ ಮತ್ತ ಅವ ಕಾರಣಕ್ಕಾಗಿ ಅಲ್ಲ ಅನ್ನೋದನ್ನ ನಾವೆಲ್ಲ ಅದಕ್ಕೆ ಇವನ್ನೆಲ್ಲ ಕಲಿಸಕ್ಕಾಗಿರ್ಬೇಕು. ಸುಮ್ಮನೆ ಮಾಡಿದ ಮಹಾಸಭೆಯವರು ಇದನ್ನು ಮಾಡಿದ್ದು ಸುಮ್ಮನೆ ಮಾಡ್ಬೇಕಂತ ಮಾಡಿದ್ರೆ ಇದನ್ನೆಲ್ಲ ಕಲಿಸಕ್ಕಾಗಿ ಮಾಡ್ಯಾರ. ಅದಕ್ಕಾಗಿ ಸಿದ್ಧಲಿಂಗನಿಗೆ ಈ ಸಂಸ್ಕಾರವನ್ನ ತಾಯಿ ಕೊಡ್ತಿದ್ರು. ತಾಯಿ ಕೊಡೋ ಕಾಲಕ್ಕೆ ಎಲ್ಲಾ ಸಂಸ್ಕಾರಗಳನ್ನ ಕೊಡ್ತಕ್ಕಂಥ ತಾಯಿ ಬಹಳ ದೊಡ್ಡವರು ಜಗತ್ತಿನೊಳಗ. ತಾಯಿ ಬಹಳ ದೊಡ್ಡವರು. ಅದಕ್ಕಂತ ಜಗತ್ತಿನ ಯಾವ ಋಣಗಳನ್ನು ತೀರಿಸಿದ ತಾಯಿ ಋಣ ತೀರ್ಸಕ್ ಸಾಧ್ಯ ಇಲ್ಲ. ಹಿಂಗ ತಾಯಿ ಅನ್ನೋಳು ಬಹಳ ದೊಡ್ಡವಳು. ಅದಕ್ಕಾಗಿ ಯಾರೋ ಒಬ್ರು ನಮ್ಮಂತ ಪ್ರವಚನಕಾರ ಹೇಳ್ತಿದ್ರ, ನೋಡಪ್ಪ ಈ ಜಗತ್ತಿನ ಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ ಋಣಗಳು ಇಟ್ಕೋಬಾರ್ದು, ಋಣಗಳು ತೀರಿಸ್ಬೇಕಂದ್ರ ನಾವು ಸ್ವಲ್ಪ ಕಲ್ತಾರ ಇರ್ತೈತಲ್ಲ. ನಾನಲ್ಲೇವ ನನಗೆ ಪೂರ್ತಿ ಕಲ್ತಲ್ಲಿ ಮ್ಯಾಲೆ ಗುರುಸಿದ್ದ ಮುರುಡಸಿದ್ದೇಶ್ವರ ಸಿದ್ಧಲಿಂಗೇಶ್ವರಿಗೆ ನುಡಿಸ್ತಾರ ಅದನ್ನ ನುಡಿಯವ. ಹೌದು, ನಾನು ಹೇಳಿದ್ದೇನೆ ಅಂದ್ರೆ ಬಹಳ ನನ್ನಂತ ಕನಿಷ್ಠ ಮತ್ತೆ ಆಗಿಲ್ಲ. ಮತ್ತೆ ಹೇಳಕ್ ಕುಂತೀವಿ, ಹಾಡಕ್ ಕುಂತೀವಿ, ಬಾರ್ಸಕ್ ಕುಂತಾರ. ಧ್ವನಿಗೆ ತಾಕತ್ ಕೊಟ್ಟವ ಸಿದ್ಧಲಿಂಗೇಶ್ವರನ, ಮತ್ ಹೇಳಕ ತಾಕತ್ ಕೊಟ್ಟವ ಕೊಟ್ಟ ಸಿದ್ಧಲಿಂಗೇಶ್ವರ ಮುರುಡಸಿದ್ದೇಶ್ವರನ. ಮತ್ ಹೇಳೋ ಕಾಲಕ್ಕೆ ಕೇಮ್ ಬಂದಿದ್ದಲ್ಲ ನಾನ್ ಏನ್ ಮಾಡಕ್ ಹೇಳಿದ್ರು ಅಂದ್ರೆ ಕೇಮು ಬರಲಾರಂಗ ಈ ಧ್ವನಿಗೆ ತಾಕತ್ತು ಕೊಟ್ಟವ ಯಾರು ಅಂದ್ರ ಗದ್ದಿಗೆ ಒಳಗಿನ ಮರುಳಸಿದ್ದೇಶ್ವರ, ಆ ಗದ್ದಿಗೊಳಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ, ಆ ಗದ್ದಿಗೊಳಗಿರ್ತಕ್ಕಂಥ ಪುಟ್ಟರಾಜೇಶ ಕೊಟ್ಟನಂತ ಇಷ್ಟ ಅಂತ ಹೇಳಕ್ ಕುಂತಿಲ್ಲ. ಇದು ನಾನಲ್ಲ, ಅವ್ರು ಕೊಟ್ಟು ಭಿಕ್ಷೆ ಅನ್ನೋದನ್ನ ನಾವ್ ಯಾರು ಅದಕ್ಕಾಗಿ ತಾಯಿ ಋಣ ತೀರ್ಸಕ್ ಸಾಧ್ಯ ಅಂತ ಹೇಳಕ್ ಕುಂತಿದ್ರ. ಅದಕ್ಕಾಗಿ ಹೆಂಗಾರು ಮಾಡಿ ತಾಯಿ ಋಣ ತೀರ್ಸ್ಬೇಕಂತ ಹೋದ, ಹೆಂಗಾರು ಮಾಡಿ ತಾಯಿ ಋಣ ತೀರ್ಸಕಂತ ಹೋದ. ತಾಯಿ ಹೇಳಿದಂತ ಅವರೇ ಋಣ ತೀರ್ಸ್ಬೇಕಂತ ಮಾಡಿ ಆ ತಾಯಿ ಬಂತ, ಯಪ್ಪ ಋಣ ಏನ್ ತೀರ್ಸ್ದೆ ಬೇಡ ಸುಮ್ಮನೆ ಇಲ್ಲವ ನಾನು ತೀರ್ಸಕ ಬಂದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡ್ತೆ. ಆಯ್ತಪ್ಪ. ಬೆಳಗಿದ್ದ ಎಲ್ಲ ಉಪಚಾರ ಮಾಡಿದ, ಅಡಿಗೆ ಮಾಡಿಕೊಟ್ಟ, ಊಟಕ್ಕೆ ನೀಡ್ಕೊಟ್ಟ, ಎಲ್ಲ ಮಾಡಿದ. ರಾತ್ರಿ ಮಲ್ಬೇಕಲ್ಲ ಅವ ಇವತ್ತು ದಿವಸ ಅಲ್ಲ ಸೇವೆಗೆ ಅವಕಾಶ ಐತಿ, ಇವತ್ತು ನಿನ್ನ ಹತ್ರನೇ ನಿನ್ನ ಸೇವೆ ಮಾಡ್ತೀನಿ. ಆಯ್ತಪ್ಪ. ಮಲಗಿದ ಮಗನು ಕೆಳಗೆ ಮಲಗಿದ. 10 ಗಂಟೆ ಆಯ್ತು ತಾಯಿ ಮಲಗಿ. 1 ತಾಸು ಆದ್ಮೇಲೆ ಅಪ್ಪ ನನಗೆ ಸ್ವಲ್ಪ ನೀರು ಕೊಡು, ದಾಹ ಆಗಿ ಬಾಯಲ್ಲಿ ನೀರು ಕೊಡು. ಇಲ್ಲಿ ಬಹಳ ಖುಷಿ ಆಯ್ತು ನೋಡಿ. ತಾಯಿ ಋಣ ಮುಗಿಸ್ಬೇಕಂತ ಅನ್ಕೊಂಡು ಬೆಳಗಿಂದ ಎಲ್ಲ ಸೇವೆ ಮಾಡ್ಯಾನ. ಮತ್ತ ಮುಂಜಾನೆ ಆಗ್ಬಿಟ್ರೆ ಎಲ್ಲ ಆಕೆ ಋಣ ತೀರ್ತೈತೆ ಅನ್ಕೊಂಡ ಹೋದ ಒಂದು ಗ್ಲಾಸ್ ನೀರು ಕೊಟ್ಟು ತಗೋಯವ ನೀರು ಕುಡಿ ಅಂತ. 8 ಗಂಟೆಗೆ ಹೋಯ್ದು 11 ಗಂಟೆಗೆ ಒಂದ್ಸರಿ ನೀರು ಕೊಟ್ಟ. ಮತ್ತೆ 2ನೇ ಸಾರಿ 12:30 ಆಗಿತ್ತು. ಅವು ಮತ್ತೆ ಎದ್ದು ಯಪ್ಪ ಅಂದ್ರು, ಹೇಳವ ನೀರು ಕೊಡುವ ಅಂದ್ರು. ಇದು ನಿತ್ಯ ವೇಳೆ ಪಾಟಿದ 10 ಗಂಟೆ ಆದ್ಮೇಲೆ ಬೈಕ್ ಅಂತ ನೆತ್ತಿದ ನೀನ್ ಬರೀ ಕಿಟ್ಕಿಟ್ ಇಟ್ಟ ಹಾಕೊಂಡಿದ್ದ ಅಂತ ಸಿಟ್ಟಿಲೆ ನೀರು ಕೊಟ್ಟ. ಸಿಟ್ಟಿಲೆ ಅಂತ ನೀರು ಕೊಟ್ಟ. ಮಕ್ಕೊಂದು 3-4 ಗಂಟೆ ಆಗಿತ್ತು. ಮತ್ತ ಯಪ್ಪ ಅಂದ್ರು, ಏನವ ನೀರ್ ಕೊಡಪ್ಪ ಅಂದ್ರು. ಸಿಟ್ಟು ಬಂದ್ಬಿಟ್ಟಿತ್ತು. ಅನ್ಕೊತಿದ್ದ ದಿವಸ ಎಸಿ ಮಕ್ಕಳದಿದ್ದು ಚಂದ, ಯಾರು ಡಿಸ್ಟರ್ಬ್ ಮಾಡ್ತಿದ್ದಿಲ್ಲ. ದೊಡ್ಡ ಚರಿಗೆ ತಗೊಂಡ ಅದು ತುಂಬ ನೀರು ತುಂಬಿದ. ತುಂಬ ನೀರು ತುಂಬಿಟ್ಟು ಬೆಳತನ ಕುಡಿ ಅಂತ ಕೂಗಿ ಬಿಟ್ಟ. ಅವರವಂತ ಕೂಗಿನ ಅವ್ರವ ಕೈ ಕೊಟ್ಟ ಮೇಲೆ ಅವರು ಕುಡಿಯೋ ಕಾಲಕ್ಕೆ ಕೆಳ ಮಕ್ಕೊಂಡಿದ್ದ ಮಗ, ಅವು ಮ್ಯಾಗ ಮಕ್ಕೊಂಡಿದ್ಲು. ಕುಡಿಯೋ ಕಾಲಕ್ಕೆ ಆ ತಾಯಿ ಏನ್ ಮಾಡಿದ ಅಂದ್ರ ಹಿಂಗ ನೀರ್ ಕುಡಿಯೋ ಕಾಲಕ್ಕೆ ಅದನ್ನ ಬೇಕಂತ ಕೈ ಜಾರವನ್ನು ಮಾಡಿ ಆ ಒಂದು ಏನು ಇತ್ತಲ್ಲ ಚರಿಗೆ ಅದನ್ನ ಕೆಳಗ್ ಬಿಟ್ಟು, ಕೆಳಗ್ ಬಿಡೋದನ್ನ ನೀರ್ ಏನಾಗ್ತದ್ರೆ ಇಡೀ ಹಾಸಿಗೆ ತೊಯ್ದು ಬಿಡ್ತು ಮಗನ್. ಈ ಮಗ ಇತ್ತಲ್ವ ಕೆಳಗ್ ಮಕ್ಕಳು ಋಣ ತೀರ್ಸ್ಕೊಂಡಿದ್ದಾನೆ ಕಳ್ಳನ ಮಗ. ಇಂಥ ಕಳ್ಳನ ಮಕ್ಕ ಅಂತ ನೋಡೋಣ ಅಂತ ಹುಟ್ಟಬಾರ್ದು ಜಗತ್ತಿನಾಗ. ಹಂಗೆ ಇರ್ತಿದ್ದಿಲ್ಲ ಅಂತ ಹುಟ್ಟಬಾರ್ದು. ಆ ಕಳ್ಳನ ಮಗನಂತ ಎದ್ದು ಬೇಯಾಕ ಚಲೋ ಮಾಡಿದೆ. ಮುದೇಕಿ ನಿನಗೇನು ಅರಿವು ಐತಿಲ್ಲ, ನನ್ನ ಆಸ್ತಿಗೆಲ್ಲ ತೋದೋಗ್ಯವ. ಹಿಂಗ ಬೈಯಾಕ ಚಲೋ ಮಾಡಿದಾಗ ಆ ತಾಯಿಯಂತ ಯಪ್ಪ 1 ನಿಮಿಷ ತಡೆಯ
ಬೈಯುತ್ತಾರೆ. ಆಯ್ತು ಹೇಳು, ನೀನು ಋಣ ತೀರಿಸ್ದಂತ ಬಂದಿದ್ದಿ, ಋಣ ತೀರ್ಸಕ್ ಬಂದಿ, ಇವತ್ತು ಒಂದ್ ದಿವಸ ನಿದ್ದಿಗೆಟ್ಟಿ ಅಂತ ಅಂದ್ರೆ ಆಶೀರ್ವಾದ ಹೋದಾಗ ಮತ್ತೆ ನಿದ್ದೆ ಬರೋಂಗಿಲ್ಲ, ವಾಪಸ್ ನಿದ್ದೆ ಬರೋಂಗಿಲ್ಲಲ್ಲ. ಅದಕ್ಕಾಗಿ ನಿಂದು ನಿದ್ದಿಗೆಟ್ಟೈತೆ ಅಂತ ಏನ್ ಮಾಡಿದೆ, ನಾನು ಬೈಯಾಕ್ ಶುರು ಮಾಡಿದ್ದಮ್ಮ. ನಾನು 4 ಮಾತು ಕೇಳು. ಏನು ಅಂದ್ರ, ನೋಡ್ತಮ್ಮ, ನೋಡು ಮಗುವೆ, ನೀ ಋಣ ತೀರ್ಸಕ್ ಬಂದಿ, ನನಗೇನ್ ಚಿಂತಿಲ್ಲ. ಆದ್ರೂ ಒಂದ್ ವಿಷಯ ಅರ್ಥ ಮಾಡ್ಕೋ, ನೀನು ನನಗ 9 ತಿಂಗಳಿದ್ದು. ಎಷ್ಟು ತಿಂಗಳವ? 9 ತಿಂಗಳಿದ್ದು. 9 ತಿಂಗಳು 9 ದಿನ 9 ನಿಮಿಷಗಳ ಕಾಲಿದ್ದೆ. ಆ 9 ತಿಂಗಳು 9 ನಿಮಿಷ 9 ಸೆಕೆಂಡ್ಗಳ ಕಾಲ ನಾನು ಹೊಟ್ಯಾಗ ಒಂದು ಕಲ್ಲು, ಒಂದು ಕಟ್ಟಿಗೆ ನೋಡಿ, ನಾನು ಗಣು ಕೊಡ್ಬೇಕಾದ್ರೆ ಒಂದು ಕಲ್ಲು ಕಟ್ಟಿಗೆ ಅಡ್ಡಾಡ್ರಿ, ಎಷ್ಟೊತ್ತು ಕಟ್ಟಿಗೆ ಅಂತ ನೋಡ, ಅಷ್ಟು ವಜ್ಜೆ ಇದ್ದೀನಿ ಒಳಗ. ನನಗೆ ಬಹಳ ನೋವಾಗಿತ್ತು. ಒಂದು ಸಾರಿ ಮಾಡಬೇಕಾಗಿತ್ತು ಅಂದ್ರೆ ನನಗೆ ಪುನರ್ಜನ್ಮ ಬಂದಂಗಾಗಿತ್ತು. ಆದ್ರೂ ಆ ಎಲ್ಲ ನೋವುಗಳನ್ನು ನೋಡ್ಕೊಂಡು ನನ್ನ ಹೊಟ್ಟೆಗಳನ್ನ ಕೂಸ ಅದು ನನಗೆ ಅನ್ನ ಹಾಕ್ತೈತೆ ಅಂತ ಪ್ರೇಮವನ್ನಿರಿಸಿದೆ. ಆಗ 9 ತಿಂಗಳ ಕಾಲ ಇರುವಂತ ಸಂದರ್ಭದಲ್ಲಿ ನನ್ನ ಪ್ರಸವ ಆಗೋ ಕಾಲಕ್ಕೆ ನನಗೆ ಪುನರ್ಜನ್ಮ ಕೊಟ್ಟಿದ್ದ ಆ ಶಿವ ನಾನು ಸತ್ತು ಬದುಕಿದ್ದೆ. ನಾನು ಸತ್ತು ಬದುಕಿದ್ದಪ್ಪ. ನೀ ಹುಟ್ಟಿದ ಮೇಲೆ ನನ್ನ ಮೇಲಿನ 1 2 ಎಲ್ಲ ಮಾಡ್ತಿದ್ದೆ. ನಿನ್ನೆಲ್ಲ ಸ್ವಚ್ಛ ಮಾಡಿ ಇದ ಹಾಸಿಗೆಗೆ ಇದೇ ಸೀರೆಗೆ ಎಲ್ಲ 1 2 ಮಲ ಮೂತ್ರ ಮಾಡ್ತಿದ್ದೆ. ಅದನ್ನೆಲ್ಲ ಸ್ವಚ್ಛ ತೊಳೆದು ನಿನಗೆ ಬೆಚ್ಚಗಿನ ಬಟ್ಟೆಯನ್ನು ಹಾಕಿ ನಾ ತಣ್ಣಗೆ ಮಕ್ಕೊಂತಿದ್ದಲ್ಲ ನಿನ್ನ ತಣ್ಣಗೆ ಮಲಗಿಸ್ತಿದ್ದೆ. ನಾನು ಎಷ್ಟೋ ರಾತ್ರಿಗಳು ಎಷ್ಟೋ ವರ್ಷಗಳ ಕಾಲ ನಾನು ನಿದ್ದೆನೆ ಮಾಡಿಲ್ಲ ತಮ್ಮ ಅಂತ ತಾಯಿ ಹೇಳಿದ್ದೆಪ್ಪ. ನಿನ್ನ ಮಲಮೂತ್ರ ತೊಳೆದೆ, ನಿನ್ನೆಲ್ಲವನ್ನೂ ಕೂಡ ತೊಳೆದು ಏನ್ ಮಾಡಿದೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ಆತು ನನಗೆ ನಿದ್ದೆ ಇಲ್ಲದ ವರ್ಷಗಳನ್ನೇ ಕಳೆದ ನನ್ನ ಮಗ ಒಂದ್ ದಿವಸ ನನಗೆ ಅನ್ನ ಹಾಕ್ತಾನಂತ ನನ್ನ ನಿದ್ದೆಗಳನ್ನೇ ಮಾಡಿಲ್ಲ. ಎಷ್ಟು ವರ್ಷ ಅಂದ್ರೆ 16 ವರ್ಷ ನಾನು ನಿದ್ದೆನೆ ಮಾಡಿಲ್ಲ. ಅದಾದ ಕಾಲಕ್ಕೆ ನಿನಗೆ ಕಲಿಸಿದೆ, ಓದಿಸಿದೆ, ಮಾಡಿದೆ. ಇವತ್ತು ಜಗತ್ತೊಳಗೆ ನೀನೊಬ್ಬ ಅಧಿಕಾರಿಯಾಗಿರುವುದು. ಆದ್ರೆ ನೀ ನನಗೆ ಮಗ, ಆದ್ರೆ ನನ್ನ ಋಣವನ್ನ ನೀನು ಎಂದೂ ತೀರ್ಸಕ್ ಸಾಧ್ಯ ಇಲ್ಲ. ಒಂದು ರಾತ್ರಿ ಕೆಟ್ಟೈತಂತಿಷ್ಟ ಬೇರೆ ಅಲ್ಲ, ಇಷ್ಟು ರಾತ್ರಿ ನಿಂತು ಕೆಟ್ಟಿನಲ್ಲ, ನಾನ್ ಯಾರ ಬೇರೆ ಅಂತ ತಾಯಿ ಕೇಳಿದ್ರು. ನಾನು ಯಾರ ಬೇರೆ? ಅದಕ್ಕಂತ ಮಾತ ಪಿತರನ್ನು ಬಳಲಿಸುವಾತ ಯಾತ್ರೆ ಮಾಡಿದ್ರಿ ಮಲೆವ. ಜಗತ್ತಿನೊಳಗೆ ಒಂದು ಘಟನೆ 8 ತಿಂಗಳಿಂದ ಆಗಿರ್ಬೋದು. ಚಿಕ್ಕೋಡಿ ಭಾಗ ಕರ್ನಾಟಕದ ಚಿಕ್ಕೋಡಿ ಅಂತಕ್ಕಂಥ ತಾಲೂಕ ಇರ್ಬೋದು. ಒಂದು ಸತ್ಯವಾದ ಘಟನೆ ಹೇಳೋದು. ಯಾಕೆ ಹೇಳೋದಂದ್ರೆ ಬರೀ ಪುರಾಣ ಹೇಳ್ಕೊಂಡು ಹೋಗೋದೇನು ಮಾಡೋದಿಲ್ಲ. ಯಾಕಂದ್ರೆ ನಾವು ಸ್ವಲ್ಪ ತಿರ್ಗೇಬೇಕಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾಗಿ ಅದಕ್ಕಾಗಿ ನಾವೆಲ್ಲ ತಿಳ್ಕೊಂಡ್ರೆ ಚಿಕ್ಕೋಡಿ ಒಂದು ಘಟನೆ, ಸತ್ಯವಾದ ಘಟನೆ. 8 ತಿಂಗಳಿಂದ ತಂದೆ ತಾಯಿ 2 ಮಕ್ಕಳು, ಒಂದು ಗಂಡ ಒಂದು ಹೆಣ್ಣ. ಹೆಂಡತಿ ತೀರ್ಕೊಳ್ತಾಳೆ. ಹೆಂಡತಿ ತೀರ್ಕೊಂಡ ಕಾಲಕ್ಕ ಅವ್ರ ವಿಚಾರ ಮಾಡೋದು ಇನ್ನೊಂದು ಮದುವೆ ಆದ್ರ ಆ ಬಂದಂತ ಹೆಂಡತಿ ತನ್ನ ಮಕ್ಕಳನ್ನ ಸಾಕಕ್ ಆಗೋಂಗಿಲ್ಲ. ಅದಕ್ಕೆ ಮಕ್ಕಳ ಮೇಲೆ ಫ್ರೇಮ್ ಅಂದ್ಕೊಂಡು ತಾನೇ ತಾಯಿ ಪ್ರೀತಿ ಕೊಟ್ಟ. ಎಲ್ಲಿವರೆಗೂ ಕೊಟ್ಟ ಅಂದ್ರ ಆ ಮಕ್ಕಳಿಗೆ ಎಲ್ಲಿವರೆಗೂ ಪ್ರೀತಿ ಕೊಟ್ಟ ಅಂದ್ರೆ ಈ ದೇಶದೊಳಗಲ್ಲ, ಹೊರದೇಶದೊಳಗೆ ಹೋಗಿ ಜೀವನವನ್ನು ಕಟ್ಟಿಕೊಳ್ತಕ್ಕಂತ ಅಷ್ಟು ಪ್ರೀತಿಯನ್ನ ತಂದೆ ದಾರಿಯನ್ನ ಹೊರದೇಶ ಅಲ್ಲಿ ಹೋಗುವಂಗ ಜೀವನ ಕೊಟ್ಟ ಕಾಲಕ್ಕೆ ತಂದೆಗೆ ಹುಷಾರ್ ತಪ್ಪು. ಅವೆಲ್ಲ ಹೋಗಿ ಜಾಬ್ ಮಾಡಕ್ಕಂತು ಮದುವೆ ಮಾಡಿದ ಮಕ್ಕಳಾಗಿ ಅಲ್ಲೇ ಇತ್ತು. ಆವಾಸನ ಕಾಲಕ್ಕೆ ಸಾಯೋ ಕಾಲ ಬಂತು. ಮನುಷ್ಯನ ಮುಪ್ಪು ಬರೋ ಸಹಜ. ಮುಪ್ಪು ಬರೋ ಕಾಲಕ್ಕೆ ಒಬ್ಬ ಅಸ್ಟೇಂಟ್ ಕ್ರಿಯೇಟ್ ಮಾಡಿದ್ರು. ಈಗ ಆಟ್ಲಾಗ ಇಡ್ತಾರ ಅವೆಲ್ಲ ಮಕ್ಕಳು. ನೀವು ಆಟ್ಲಾಗ ಇಟ್ಟಿರ ತಾಯಂದ್ರ ಗೊತ್ತಿಲ್ಲ, ತಾಯಂದ್ರ ಗೊತ್ತಿಲ್ಲ. ಮತ್ತೆ ಅವು ನೀವು ಹೋಗೋ ಕಾಲಕ್ಕೆ ಅವ್ರು ಅಸ್ಟೇಂಟ್ ನೀವು ಇಡ್ತಾರ ಆಟ. ಅವ್ರು ನಿಮ್ಮ ಹತ್ರ ಇರ್ತಾರ, ಗೊತ್ತಾಗುತ್ತೆ ತಾಯಂದ್ರೆ ಏನು, ತಾಯಿ ಅಂದ್ರೆ. ಅವು ಹೋಗಿ ಕರೆಕ್ಟ್ ಬೇಬಿ ಕ್ಲಾಸ್ ಹೊರಗೆ ಹಾಕ್ತೀರ, ಮಕ್ಕಳು ತಂದು ಹೋಗವು ವಿದೇಶಕ್ಕೆ. ನೀವಿಲ್ಲಿ ಅವು ವಿದೇಶಿ, ನೀವಿಲ್ಲಿ ಕರೆಕ್ಟ್ ಹೇಳ್ರಿ. ಅವು ವಿದೇಶಿ, ನೀವು ಪರದೇಶಿ. ನೀವು ಮಣ್ಣು ಕೂಡ ಬರಂಗಿಲ್ಲ, ಮಣ್ಣು ಹಾಕಕ್ ಕೊಟ್ರೆ ಇದು ಸತ್ಯ ಹಾಕಿ ತಂದೆ ವಿಚಾರ ತಪ್ಪು, ಮಕ್ಕಳು ವಿಚಾರ ಮಾಡಿದ್ರು. ಇಬ್ರು ವಿದೇಶದಾಗಿದ್ರಲ್ಲ, ಅವ್ರು ವಿಚಾರ ಮಾಡಿದ್ರಂತ. ಹೌದು, ನಮ್ಮ ಅಪ್ಪ ನೋಡ್ಕೋಬೇಕಲ್ಲ ಅನ್ಕೊಂಡು
ಅವ್ರಿಗೆ ಇಷ್ಟೊಂದು ಸಂಬಳ ಕೊಟ್ಟರು ನೋಡ್ಕೊಂತ ಕಾಯನೇ ಮುಗಿತು ಫೋನ್ ಇತ್ತದ್ ಬಿಟ್ರು. ಸಂಬಳ ಮುಗಿದ ಮೇಲೆ ಕೆಲಸ ಮಾಡಂಗಿಲ್ಲ ನೋಡ್ರಿ, ಬಿಟ್ಟು ಹೋದ್ರು. ಬಿಟ್ಟೋದ ಕಾಲಕ್ಕೆ ಅವ ರಿಟೈರ್ಡ್ ಮ್ಯಾನೇಜರ್, ಬ್ಯಾಂಕಿನ ಮ್ಯಾನೇಜರ್. ಆ ಕಾಲಕ್ಕೆ ಏನಾಯ್ತು ಅಂದ್ರೆ ಯಾವ್ದೋ ಹೋಟ್ಲ್ ಹುಡ್ಕೊಂಡ, ಹೋಟ್ಲ್ ಹೋದ್ರೆ ಯಾರ ರೊಕ್ಕ ಕೊಟ್ರೆ ಏನಾದ್ರು ಮಾಡ್ತಾರ ಅಂತ ಹೋಟ್ಲಾಗ ಹುಡ್ಕೊಂಡ. ಅಲ್ಲಿ ಹೋಟ್ಲ್ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಹೇಳಿದಂತ, ಇಲ್ಲ ನಮ್ಮ ಹೋಟ್ಲಾಗ ಉಳ್ಕೊಂಡನ, ಬಹಳ ವಯಸ್ಸಾಗೈತಿ, ಅದು ಹುಷಾರ್ ತಪ್ಪೈತಿ, ದಯವಿಟ್ಟು ಈಗ ಸತ್ತ ಮೇಲೆ ನಮ್ಮ ಹೋಟೆಲ್ ಕೆಟ್ಟ ಹೆಸರಾಗುತ್ತೆ, ದಯವಿಟ್ಟು ಕರ್ಕೊಂಡು ಹೋಗ್ರಿ. ಪೊಲೀಸರು ಬಂದ್ರು, ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಕಾಲಕ್ಕೆ ಅದನ್ನ ಕೇಳಿದ್ರು, ತಪ್ಪ ಬರ್ತೀನಿ ಯಾರು? ಇಲ್ರಿ ನನಗೆ 2 ಮಕ್ಕಳು ವಿದೇಶದಾಗ ಅದಾವ, ಇನ್ನೇನಾದ್ರು ಬದುಕಕ್ಕ ಕಾಣಂಗಿಲ್ಲ, ನನ್ನ ಕೊನೆ ಆಸೆ ನೀವು ಈಡೇರಿಸ್ರಿ. ಹುಡುಗರು ಕರ್ಕೊಳ್ತೇವೆ, ಕೂಡಿಸ್, ಇನ್ನೇನಾದ್ರು ಬದುಕಕ್ಕೆ ಸಾಧ್ಯ ಇಲ್ರಿ, ನನ್ನ ಕೊನೆ ಆಸೆ ನೀವು ಈಡೇರಿಸ್ರಿ ಅಂತ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರು. ಹೇಳಿದ ಕಾಲಕ್ಕೆ ಆ ಇನ್ಸ್ಪೆಕ್ಟರ್ ಏನ್ ಮಾಡಿದ, ಅವರೆಲ್ಲ ನಂಬರ್ ತಗೊಂಡು ಫೋನ್ ಹಚ್ಚಿದ. ಫೋನ್ ಹಾಯಿಸಿ ಗಂಡು ಮಗ ಹಚ್ಚಿ, ಇಲ್ಲ ನಿಮ್ಮಪ್ಪ ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರಿ, ಇವತ್ತ ನಾಳೆ ಅನ್ನೋದು ಅದನ್ನ ದಯವಿಟ್ಟು ನೀವು ಬಂದು ಮುಖ ತೋರಿಸು ಅಂತ ಹೇಳಿದಾಗ ಆ ವ್ಯಕ್ತಿ ಅನ್ನೋ ಆತಗ ನಾನ್ ಮಗ ಅಲ್ಲ ಏನ್ರಿ, ಹಿಂಗ ಆತಗ ನಾ ಮಗ ಅಲ್ಲ, ನನಗೆ ತಂದೆ ಅಲ್ಲ, ನಿಮ್ಮನ್ನ ಯಾರು ಅಡ್ಮಿಟ್ ಮಾಡಂತ ಹೇಳ್ಯಾರ, ನನಗೆ ಸಮಯ ಇಲ್ಲ ಅಂತ ಮಗ ಕಟ್ ಮಾಡದ. ಇದು ಸತ್ಯವಾಗಿ ನಡೆದೇವ, ನನ್ನ ಸುಳ್ಳು ಹೇಳಂಗಿಲ್ಲ. ಆತ ನನಗೆ ತಂದೆ ಇಲ್ಲ, ನಾನು ಆತ ಮಗ ಅಲ್ಲ, ನಿಮ್ಮನ್ನ ಸೇರ್ಸಂದವ್ರು ಯಾವ ಅಂದ, ಮಗ ಕಟ್ ಮಾಡಿದ, ಅವ ಅಲ್ಲಿಗೆ ತಂದೆ ಸತ್ತು ಬಿಟ್ಟ, ಅಲ್ಲೇ ಸತ್ತ. ಸತ್ತ ಕಾಲಕ್ಕೆ ಮಗಳ ನಂಬರ್ ಸಿಕ್ತು. ಹೆಣ್ಮಕ್ಳು ಬಾಳ ಕೊಳ್ಳೈತಂತಾರೆ ಅವ್ರು, ನನಗೆ ಗೊತ್ತಿಲ್ಲ, ಆ ಘಟನೆ ನೋಡಿದ್ಮೇಲೆ ಸ್ವಲ್ಪ ಮಾತುಬಿಟ್ನ. ಆ ಮಗಳಿಗೆ ಫೋನ್ ಹಚ್ಚಿದಾಗ ಆ ಮಗಳಂತ, ಯಾವ ಈಗ ಕೊನೆ ಕಾರ್ಯ ಆದ್ರೂ ಮಾಡಾಕ ನೀ ಬಾ, ನಿಮ್ಮಪ್ಪ ತೀರ್ ಹೋಗೋಣ, ಕೊನೆ ಆಸೆ ಆಗೈತಿ ನಿಮ್ಮಪ್ಪ, ನನ್ನ ಮಗಳು ಬಂದು ಕೊನೆ ಕ್ರಿಯೆ ಆದ್ರೂ ಮಾಡ್ಬೇಕು, ಸಂಸ್ಕಾರ ಮಾಡ್ಬೇಕು, ದಯವಿಟ್ಟು ನೀವು ಬಂದು ಅದನ್ನ ನಡೆಸ್ಕೊಡು ಅಂತ ಕೇಳಿದ. ಆ ಮಗಳಂತ ತಾಯಿದ ಪ್ರೀತಿಯನ್ನ ತಂದೆ ದಾರಿ ಅಂತ, ಆಗ ಆ ಮಗಳಂತ, ಯಪ್ಪ ನಿಮ್ಮನ್ನು ತೋರ್ಸಂದವ್ರು ಯಾರು, ನಿಮಗೆ ಆತನ ತೋರ್ಸಂದವ್ರಾದ್ರು ಜಗತ್ ನಾ ಹೇಳಾಕಂತೀನಿ, ನಿಮ್ಗೆ ಎಷ್ಟಾದ ರೊಕ್ಕ ಕೇಳ್ರಿ, ನಾ ಬರಕ್ ಸಾಧ್ಯ ಇಲ್ಲ, ಬೇಕಾದ್ರೆ ಮಾಡ್ರಿ, ಇಲ್ಲಕ್ರಿಲ್ಲ ವಾಗುದ್ ಹೋಗ್ರಿ ಅಂತ ಆ ಮಗಳ ಫೋನ್ ಕಟ್ ಮಾಡ್ಬೇಕಾಗಿತ್ತು. ಅಂದ್ರ ನಾವೆಷ್ಟು ದುರಂತ ಸಮಾಜದೊಳಗೆ ನಾವು ಬಂದೀವಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಯಾಕೆ ನಿರ್ಮಾಣ ಆಗೈತಿ ಅಂದ್ರೆ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋಳಗೆ ಎಡವಿವಿ ಅನ್ನೋ ಕಾರಣಕ್ಕಾಗಿ ಎಲ್ಲ ಮನೆಗಳು ಇವತ್ತು ದೂರದಿಂದ ಕಾಡ್ಯಾವ. ಅದಕ್ಕಾಗಿ ತಾಯಂದ್ರೆ ನಿಮ್ಮೆಲ್ಲ ಕೈ ಮುಗಿದು ನಾನು ಕೇಳ್ತೀನಿ, ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ವಿದ್ಯೆ ಕಡಿಮೆ ಆಗ್ರಿ, ಸ್ವಲ್ಪ ಅವನ್ನೆಲ್ಲ ಮುಂದಿರಿಸ್ಕೊಡ್ರಿ. ಸಿದ್ಧಲಿಂಗರ ಚರಿತ್ರೆಗಳನ್ನ ಕೇಳಿಸ್ರಿ. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಮಕ್ಕಳಂದ್ರೇನು, ಸಮಾಜ ಅಂದ್ರೇನು, ಗುರುಗಳಂದ್ರೇನು, ಪಾಠ ಅಂದ್ರೇನು, ಪ್ರವಚನ ಅಂದ್ರೇನು, ಮಠ ಅಂದ್ರೇನು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕೂಡಿಸಿ ಅವ್ರ ಮುಂದನೆ ನೀವು ಕೇಳ್ರಿ. ನಿಮ್ಮ ಮನೆ ಮರಳ ಸಿದ್ದೇಶ್ವರ ಮನೆ ಆಗೈತಿ, ನಿಮ್ಮ ಮನೆಯೊಳಗ ಸಿದ್ಧಲಿಂಗ ಜಗತ್ತಕ್ಕಂತ ಮಕ್ಕಳು ಹುಟ್ಟುತ್ತಾರೆ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಅದಕ್ಕಾಗಿ ಮಕ್ಕಳಿಗೆ ನಾವು ಮೊದಲು ಸಂಸ್ಕಾರಗಳನ್ನು ಕೊಡ್ರಿ. ಅದಕ್ಕಾಗಿ ನಮ್ಮ ಮನೆಗಳೆಲ್ಲ ಯಾರ ಮನೆಯನ್ನು ಹೋಗ್ರಿ, ಎಷ್ಟು ಮಕ್ಕಳು ಏನ್ ಮಾಡ್ತಾವ, ಎಲ್ಲಾ ಮಾಡ್ತಾರಂತ ನಮ್ಮ ಹಿಂದೆ ವೃದ್ಧಾಶ್ರಮ ಎಲ್ಲಾ ತಾಯಿ ಕಂಪ್ಲೀಟ್. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ತಪ್ಪಿ. ಅದಕ್ಕಾಗಿ ಆ ಗುರು ಸಿದ್ಧಾಂಬೆ ಆ ಮಗನಿಗೆ ಸಂಸ್ಕಾರದ ಸಲಿಯನ್ನ ದಾರಿ ಹೇಳಿದ್ದಾರೆ. ಎಷ್ಟು ದಾರಿ ಹೇಳಿದ್ರು ಅಂತ ಕೇಳ್ತವ್ರು ಅಂತಾರೆ. ಆ ಮಗು ಹೆಜ್ಜೆಯ ಮೇಲೆ ಜಾಕುವ ಸಂದರ್ಭದೊಳಗ ಯಾ ಸಿದ್ಧಲಿಂಗ ಯಾರ ಅಂಗಳೊಳಗ ಆಡುವ ಸಂದರ್ಭದೊಳಗ ಅವರಿಗೆ ಅನ್ನಿಸ್ತಂತ, ಇವನು ಸಾಮಾನ್ಯನಲ್ಲ, ಸಾಕ್ಷಾತ್ ಬಾಲ ಶಿವಯೋಗಿ ನಡೆದಾಕೈತಿ, ಇವ ಸಾಮಾನ್ಯ ಅಲ್ಲ. ಸೂರ್ಯನ ಪ್ರಭಾವದ ಪ್ರಕಾಶಮಾನವನ್ನ ಬಂಗಾರ ನಾಯಕನ ಹಳ್ಳಿಯೊಳಗ ಪ್ರಕಾಶಮಾನವಾಗಿ ತಲುಪಿಸ್ತಿದ್ದ. ಅಪ್ಪನ ಜೊತೆ ಗುಡಿಗೆ ಹೋಗಿದ್ದ, ಕೂತ್ಕೊಂತಿದ್ದ, ಭಜನೆ ಮಾಡ್ತಿದ್ದ. ಭಜನೆ ಮಾಡೋ ಕಾಲಕ್ಕ ಸಿದ್ಧಲಿಂಗ ತನ್ನನ್ನು ತಾ ಮರಿತಿದ್ದ, ಶಿವ ಸ್ತೋತ್ರವನ್ನು ಹೇಳ್ತಿದ್ದ, ಶಿವನ ಭಜನೆಯನ್ನು ಮಾಡಕ ಶಿವನೇ ತಾನಾಗಿ
ಸಿದ್ಧಲಿಂಗ ನೋಡಿ, ಶಿವನೇ ಶಿವನಾಗಿ ಪೂಜಿಸ್ತಿದ್ದ ಸಿದ್ಧಲಿಂಗ. ಈ ಭಾವ ಬರ್ಬೇಕು ಮಕ್ಕಳ ಹತ್ರ, ಈ ಭಾವ ಮಕ್ಕಳ ಹತ್ರ ಬರ್ಬೇಕಾಗಿತ್ತು ಅಂದ್ರೆ ಈ ಭಾವ ಮೊದಲು ನಮ್ಮೊಳಗೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಚನ್ನಬಸವಾರ್ಯರು ಸಿದ್ಧಲಿಂಗನನ್ನ ಕರ್ಕೊಂಡು ನಿತ್ಯವೂ ಕೂಡ ಪಾಠ ಪ್ರವಚನಾದಿಗಳನ್ನ ಹೇಳ್ತಾ ಆ ಮಗುವನ್ನ ಹೆಂಗ ಬೆಳೆಸಾಕುಂಟು ಅಂತ ಕೇಳ್ತಾ ಹೋದ್ರ ಇಡೀ ಬಂಗಾರ ನಾಯಕನಹಳ್ಳಿ ಜನ ಅಂತಿದ್ರಂತ ಹುಟ್ಟಿದ್ರ ಮಗ ಹುಟ್ಟಬೇಕು, ಸಿದ್ಧಲಿಂಗನಂತ ಮಗ ಹುಟ್ಟಬೇಕು ಅಂತಕ್ಕಂಥ ಭಾವ ಇಡೀ ಬಂಗಾರ ನಾಯಕನಹಳ್ಳಿ ಒಳಗೆ. ಆತ ವಿಭೂತಿ ಹಚ್ಚಿ ಕೊಳ್ಳಾಗ ಆ ರುದ್ರಾಕ್ಷಿ ಲಿಂಗ ನೋಡಿಬಿಟ್ರೆ ಸಾಕು, ಇದು ಸಾಮಾನ್ಯ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ನಾವು ಹಿಂಗ ಬೆಳೆಸ್ಬೇಕಂತಕ್ಕಂಥ ಭಾವ ಯಾರಿಗೆ ಬರ್ತಿತ್ತು ಅಂತ ಕೇಳ್ತಾ ಹೋದ್ರ ಆ ಊರಿನ ಬಂಗಾರ ನಾಯಕನ ಹಳ್ಳಿಯ ಪ್ರತಿ ಜನಕ್ಕೂ ಬರ್ತಿತ್ತಂತ. ಹಂಗ ತಾಯಿ ಆ ಮಗುವನ್ನು ಬೆಳೆಸಾಕ ಪ್ರಾರಂಭ ಮಾಡಿದ್ರು ಅಂತಕ್ಕಂಥ ವಿಚಾರ ಅಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವೆಲ್ಲ ತಿಳ್ಕೋಬೇಕಾಗತ್ತೆ. ಹೆಂಗ ತಿಳ್ಕೋಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ, ಮಕ್ಕಳಿಗೆ ಪರಿಪಾಠಗಳನ್ನು ಹಾಕಿ ಆ ಮಕ್ಕಳನ್ನ ಜಗತ್ತು ಎದ್ದು ನೋಡುವಂಗ ಬೆಳೆಸ್ಬೇಕಾದ ಕರ್ತವ್ಯ ಯಾರ್ದವ? ಯಾರು ಹೇಳ್ರಿ? ನಾ ಹೇಳಿದ ಚಿಕ್ಕೋಡಿ ಹೇಳಿದ್ರ ಅದೇನ್ ಚಿಕ್ಕೋಡಿ ದೂರ ಇಲ್ಲವ, ಅದೇನ್ ಚಿಕ್ಕೋಡಿ ಕರ್ನಾಟಕ ಐತಿ. ಆ ಪರಿಸ್ಥಿತಿ ನಮ್ಮೂರಾಗ ಅದೇನ್ ಎರಡನೇ ಮಾತಿಲ್ಲ, ಅದಕ್ಕೇನ್ ಆಶ್ಚರ್ಯ ಪಡೋ ಅವಶ್ಯಕತೆ. ಯಾಕಂದ್ರೆ ಮೊದಲೆಲ್ಲ ಧರ್ಮಛತ್ರಗಳಂತಿದ್ದವು. ಧರ್ಮಛತ್ರ 10-20-25 ವರ್ಷದಿಂದ ಪ್ರತಿ ಊರಿಗೆ ಧರ್ಮಛತ್ರಗಳಿದ್ದವು. ಯಾರು ಹಸಿದು ಬರ್ತಾರ ಅವ್ರಿಗೆ ನೀಡ್ತಕ್ಕಂಥ, ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಧರ್ಮಛತ್ರಗಳಿದ್ದವು. ಆದ್ರೆ ಆ ಧರ್ಮಛತ್ರಗಳು ಅದವೋ ಬಿಟ್ಟ ಗೊತ್ತಿಲ್ಲ. ಆದ್ರ ಊರಿಗೊಂದು ವೃದ್ಧಾಶ್ರಮಗಳಿಗೆ ಎತ್ತಕ್ಕಂಥವಂದ್ರ ಮಾನವೀಯತೆ ಮಾಯ ಆಗಕ್ಕಂತೈತಿ, ಸಂಸ್ಕಾರ ಮಾಯ ಆಗಕ್ಕಂತೈತಿ ಅನ್ನೋದನ್ನ ನಾವ್ಯಾರು ತಿಳ್ಕೋಬೇಕು. ಅದಕ್ಕಾಗಿ ಸಂಸ್ಕಾರಗಳ ಮಟ್ಟ ಕಟ್ಟಬೇಕು, ಸಂಸ್ಕಾರಗಳನ್ನು ಬಿತ್ತಬೇಕು, ಸಂಸ್ಕಾರಿತ ಸಮಾಜ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಬಂಗಾರ ಗಳಿಸೋ ಅವಶ್ಯಕತೆ ಇಲ್ಲ, ರೊಕ್ಕ ಗಳಿಸೋ ಅವಶ್ಯಕತೆ ಇಲ್ಲ, ಹೊಲ ಮನೆಗಳು ಗಳಿಸೋ ಅವಶ್ಯಕತೆ ಇಲ್ಲ. ಈ ಮರಳ ಸಿದ್ದೇಶ್ವರನ ಪಾವನ ಕ್ಷೇತ್ರದೊಳಗೆ ಕೂತ್ಕೊಂಡು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಿಕೊಂಡು ಅದನ್ನು ಬದಿಗೆ ಬಿಟ್ಟು ಸಾಕು ನಮ್ಮ ಜೀವನ ಪಾವನ ಆಗ್ತದೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಬಾರದು. ಅದಕ್ಕಾಗಿ ಮೊದಲು ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥವ್ರಾಗಬೇಕು. ಅದಕ್ಕಾಗಿ ಆ ತಾಯಿ ಮಗುವಿಗೆ ಸಂಸ್ಕಾರ ಕೊಡ್ತಾಳೆ. ಎಂತ ಸಂಸ್ಕಾರ? ಆ ಸಂಸ್ಕಾರವನ್ನ ಕೊಡ್ತಾ ಆ ಮಗು ನಿತ್ಯವೂ ಕೂಡ ದೇವನ ಸ್ಮರಣೆಯನ್ನು ಮಾಡ್ತಿತ್ತು, ಭಜನಾದಿಗಳನ್ನು ಮಾಡ್ತಿತ್ತು. ಆ ಮಗು ನಿತ್ಯವೂ ಕೂಡ ತನ್ನ ತಂದೆಯ ಜೊತೆ ನಿತ್ಯವೂ ಕೂಡ ಭಜನಾದಿಗಳನ್ನು ಭಾಗಿಯಾಗಿ ನಿತ್ಯ ಶರಣ ಕಥೆಗಳನ್ನು ಕೇಳ್ತಿತ್ತು. ಅದಕ್ಕಾಗಿ ನಾವು ಹೇಳ್ತೀನಿ, ಜಗತ್ತೊಳಗೆ ಎಲ್ಲಾದ್ರೂ ಒಂದು ಹುಡುಗ ಕೆಟ್ಟಾನ ಅಂದ್ರ, ಎಲ್ಲಾದ್ರೂ ಒಂದು ಹುಡುಗ ದಾರಿ ಬಿಟ್ಟನಂದ್ರ ಅದಕ್ಕೆ ಕಾರಣ ತಂದೆ. ಯಾರಿ? ಎಲ್ಲಾದ್ರೂ ಒಂದು ಹುಡುಗ ದಾರಿ ಬಿಟ್ಟಾನ, ದುರ್ಚಟಕ್ಕೆ ಬಿದ್ದಾನ, ಏನೋ ಮಾಡಕ್ ಕುಂತಾನ ಅಂದ್ರ ಅದಕ್ಕೆ ಕಾರಣ ತಂದೆ. ಎಲ್ಲಾದ್ರೂ ಒಂದು ಯುವತಿ ತರುಣಿ ತನ್ನ ಬದುಕಿನ ದಾರಿಯನ್ನು ತಪ್ಪಿಸಿಕೊಂಡಾಳ, ಬದುಕು ಹೆಂಗೆಗೋ ನಿರ್ಮಾಣ ಮಾಡಿಕೊಂಡ್ರ, ಅದಕ್ಕೆ ಕಾರಣ ತಾಯಿ ಅಂತ. ಅದಕ್ಕಾಗಿ ಜಗತ್ತೊಳಗೆ ಯಶಸ್ವಿ ಹುಡುಗ ಅದಾನ, ಯಶಸ್ವಿ ಯುವತಿ ಅದಾಳ, ಅದಕ್ಕೆ ಕಾರಣ ತಂದೆ. ಯಶಸ್ವಿ ಯುವತಿ ಅದಾಳ, ಯಶಸ್ವಿ ತರುಣಿ ಅದಾಳ, ಎಲ್ಲರೂ ಕೈ ಮುಗುವಂಗ ಬದುಕನ್ನು ಕಟ್ಟಿಕೊಂಡಾಳ, ಅದಕ್ಕೆ ಕಾರಣ ಅವರ ತಾಯಿ. ಅದಕ್ಕಂತಾರ ನೂಲಿನಂತೆ ಸೀರೆ ತಾಯಿಯಂತೆ ಹೇಳ್ರಿ ಪರವಾಗಿಲ್ಲ ಮಗಳು. ಅದಕ್ಕಾಗಿ ಎಲ್ಲ ಒಬ್ಬ ಮಗ ಬಹಳ ಎತ್ತರಕ್ಕೆ ಹೋಗ್ಯಾನ, ಅದಕ್ಕೆ ಅಂತಾರ ನೋಡಪ್ಪ ತಂಡಿನ ಮರಳ ಸಿದ್ದೇಶ್ವರ ದೇವಸ್ಥಾನ ಕೊಡ್ತಿದ್ದ, ಸೇವಾ ಮಾಡ್ತಿದ್ದ, ಏನಾಗೈತೆ ಎಲ್ಲ ಕೊಡ್ತಿದ್ದ. ತಾನು ಖುಷಿ ಇರೋ ಗಂಟ ಮರಳ ಸಿದ್ದೇಶ್ವರ ಸಿದ್ಧಲಿಂಗ ಜಗದ್ಗುಳ ಈಗಿರೋ ಸಿದ್ಧಲಿಂಗ ಜಗದ್ಗುಳ ಸೇವಾ ಮಾಡಿನೇ ತನ್ನ ಜೀವನ ಸಾರ್ಥಕ ಮಾಡ್ಕೊಂಡ. ಮಗನೂ ಹಂಗದನಪ್ಪ ಅಂದ್ಬಿಟ್ರೆ ಸಾಕು, ಆ ಮನೆತನಕ್ಕೆ ಬಹಳಷ್ಟು ಶ್ರೇಯಸ್ಸ, ಆ ಮನೆತನಕ್ಕೆ ಬಹಳ ಬೆಲೆ, ಆ ಮನೆತನಕ್ಕೆ ಬಹಳ. ಆ ತಾಯಿರೋ ಕಾಲಕ್ಕೆ ಸಿದ್ಧಲಿಂಗೇಶ್ವರ ಜಗದ್ಗುಳ ಗದ್ದಿಗೆ ಕಸ ಅಂತಿತ್ತು, ಸೇವಾ ಮಾಡ್ತಿತ್ತು, ಹಸದು ಬಂದವರು ಉಣಿಸ್ತಿತ್ತು. ಮಗಳು ಹಂಗದಳಪ್ಪ ಅಂದ್ಬಿಟ್ಟ ಆ ಮನೆತನ ಕೀರ್ತಿ ಬಹಳ ಎತ್ತರಕ್ಕೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಬಾರದು. ಅದಕ್ಕಾಗಿ ನಾವೆಲ್ಲರೂ ಏನ್ ನೋಡಿದ ದಿನ ಇವತ್ತು ಬಂದಿರಿ, ತ್ಯಾಗ ಮಾಡಿ ಬಂದಿರಿ. ಅವ ನೀ ಸಣ್ಣ ತ್ಯಾಗ ಅಲ್ಲ, ಏನಂತಾರ, ನನ್ನ ರಸೀದ ರಾಜೆ ನಿಲ್ಲು ನಿಲ್ಲು, ಜೋಡಿ ಹಕ್ಕಿ ನಿಲ್ಲು ನಿಲ್ಲು, ಪುಟ್ಟಕ್ಕನ ಮಕ್ಕಳೇ ನಿಲ್ಲು ನಿಲ್ಲು ಅಂತ ಎಲ್ಲ ನಿಲ್ಲಿಸಿ ಬಂದಿರಿ. ಏನ್ ಗೊತ್ತಂತ್ರ ಇವೆಲ್ಲ ಧಾರಾವಾಹಿ. ಅವ್
ಸರಿ. ಯಾಕಂದ್ರೆ ಅನೇಕ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು. ಯಾಕಂದ್ರೆ ನಾವು ಬಂದಿದ್ದೆ ಅದ್ರ ಸಲುವಾಗಿ. ಯಾಕಂದ್ರೆ ಈ ಸಮಯದ ಉಪಯೋಗವನ್ನು ನೀವು ಪಡ್ಕೊಳ್ರಿ. ಯಾಕಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತಾ ನಮ್ಮ ಬದುಕಿಗೆ ನಮ್ಮ ಸಂಸ್ಕಾರ ಅಂತ ಏನೋ ನಾವೆಲ್ಲ ಹೆಚ್ಚಿನ ಮಟ್ಟಕ್ಕೆ ತಿಳ್ಕೊಳ್ಳೋಂತಕ್ಕಂಥ ನಾಳೆ ಸರಿಯಾದ ಸಮಯ 7:00 ಸಂಗೀತ ಕಾರ್ಯಕ್ರಮ ಆರಂಭ ಆಗಬೇಕು. ನಮ್ಮ ಗುರುಗಳು ಬಾಗಿ ಸಜ್ಜವ್ರು 33 ವರ್ಷ 3 ದಶಕಕ್ಕೂ ಹೆಚ್ಚು ಅವರ ಹಾಡುವಾಗ ಅನ್ನೋದ ಈ ಈ ಉಜ್ಜಯಿನಿಯಲ್ಲಿರ್ತಕ್ಕಂಥ ಕಲ್ಲು, ಕಟ್ಟಿಗೆ, ಮಣ್ಣು, ಗಿಡಗಳದವಲ್ಲ ಇವಕ್ಕೆಲ್ಲವೂ ಕೂಡ ರಾಗ ಪರಿಚಯ ಮಾಡಿಸಿದವರು ನಮ್ಮ ವಾಗೀಶ್ ಅಜ್ಜವ್ರು ಅನ್ನೋ ತಪ್ಪಾಗಿ 60-65 ವರ್ಷ ಆಗ್ತಾವ. ನಂದು 60-65 ವರ್ಷ ಆದ ಹಲ್ಲ ಹೋಗ್ತಾವ. ಮತ್ತ ಅಲ್ಲು ಹೋದ ಮೇಲೆ ಒಂದು ರಾಗ ಹಾಡ್ಬೇಕಾದ್ರೆ ಉಸುರು ಹೋಗ್ಬಿಡ್ತೈತ್ರಿ. ಅದ್ ಹಲ್ಲು ಗಟ್ಟಿರ್ಬೇಕಂತ ಹಾಡ್ಬೇಕಾದ್ರೆ ಹಲ್ಲು ಗಟ್ಟಿರ್ಬೇಕಂತ. ಮತ್ತ ಅವ್ರ ಇಲ್ಲಿ ಬಂದು ಹಾಡಾಕಂತಾರಂದ್ರ ಅವರಿಗೆ ಮಹಾಸನ್ನಿಧಾನದವರ ಆಶೀರ್ವಾದ ಆಗೈತಿ ಅಂತಾನೆ ಇಷ್ಟು ಚಂದ ಹಾಡ್ತಾರ, ಇಷ್ಟು ತಂದು ಸೇವೆ ಮಾಡ್ತಾರ. ಅವ್ರು ಕೇಳು ಮುಂದ ಹಾಡಾಕ ನನಗೆ ಧ್ವನಿ ಶಕ್ತಿ ಕೊಡ ಅಂತ ಬೇಡ್ಕೊಂಡ್ ನನಗೆ ಇಷ್ಟು ಚಂದ ಕುಂತಾರಂದ್ರ ನೀವೆಲ್ಲ ಇನ್ನು ಗಟ್ಟಿ ಅದೇರಿ, ಕುಂದ್ರಾಟಿನ ಶಕ್ತಿ ಐತಿ. ಎಲ್ಲೆಲ್ಲೂ ಹೋಗಿ ನಮ್ಮ ಶಕ್ತಿಯನ್ನು ಪಡ್ಕೊಳ್ಳೋದು ಬೇಡ. ಈ 20-25 ದಿನಗಳ ಕಾಲ ಈ ಮರಳ ಸಿದ್ದೇಶ್ವರನ ಈ ಗುಡಿಯಾಗ ಕೂತ್ರ ನಮ್ಮ ಬದುಕಿಗೆ ಒಂದು ಚೇತನ ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಅದು ಮರಳ ಸಿದ್ದೇಶ್ವರ ಗದ್ದಿಗೆ ಇದೆ. ಅದಕ್ಕಾಗಿ ನಾಳೆಯಿಂದ ಬರೋ ಕಾಲಕ್ಕೆ ಹೆಚ್ಚಿನ ಸಂಖ್ಯೆ ಕರ್ಕೊಂಡ್ಬರ್ರಿ. ಆ ನಾಮಕ್ಕಳ ಸಂಖ್ಯೆಗೆ ಬಂದ್ ಮತ್ತ ಗುರು ಸಿದ್ದಮ್ಮರಿಗೆ ಜನಿಸಿದಂತ ಸಿದ್ಧಲಿಂಗ ಇನ್ಯಾಕೆ ದೊಡ್ಡವಾದ ಮತ್ತ ಅದರ ನಾವು ಏನ್ ಮಾಡ್ಬೇಕ್ರಿ ಅವ್ರನ್ನ ತಿದ್ದಾಗ ಇನ್ನೂ ಸಮಯ ಕೇಳ್ಕೊಳಕ್ ಹೋಗ್ಬೇಡ್ರಿ. ಸಮಯ ಬಿಕ್ಕಿ ತರಬೇಡ್ರಿ. ಸಮಯ ಏನಂತ ಪಿಕ್ಚರ್ ಅಭಿ ಬಾಕಿ ಅಂತ ನೋಡ್ರಿ. ಹಂಗ ಜೀವನ ಇನ್ನೂ ಅತಿ ಆ ಮಕ್ಕಳನ್ನ ತಿರ್ತಕ್ಕಂಥ ಪ್ರಯತ್ನ ನಿಮ್ಮದಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಪ್ರಸಂಗ ತಿಳಿಸಿ ಇಂದಿನ ನನ್ನ ನುಡಿ ಸೇವೆಯನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಓಂ ಶಿವಭವ. ಇಲ್ಲಿಯವರೆಗೂ ಶ್ರೀ ಸಿದ್ಧಲಿಂಗ ಜಗದ್ಗುರುಗಳ ಪುರಾಣ ಪ್ರವಚನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮಿ ಶಾಸ್ತ್ರಿಗಳು ಹಿರೇಮಠ ಇವರಿಗೆ ಅದೇ ರೀತಿಯಾಗಿ ಹಿಂದಿನ ಮಹಾಸನ್ನಿಧಾನದವರು ಧಾರವಾಡ ಡಿಜಿಟಲ್ ಪ್ರಿಂಟ್ಸ್ ಅಂತಕ್ಕಂಥ ಒಂದು ಪತ್ರಿಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅದು ಮಾತ್ರ ನಾಳೆಯಿಂದ ಲೋಕಾರ್ಪಣೆಗೊಳ್ಳುತ್ತದೆ. ಮಹಾಪೂಜ್ಯರು ಮಾಡಿದಂತ ದೊಡ್ಡ ಸಂಕಲ್ಪ ಅಂದ್ರೆ ಸಮಾಜದೊಳಗೆ ಮನಸ್ಸುಗಳನ್ನ ಕಟ್ಟತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೊಸೆಸ್ ಮತ್ತೆ ನಾಳೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಮತ್ತೆ ಪಂಚಪೀಠಗಳಿಗೆ ಸಂಬಂಧಪಟ್ಟ ಎಲ್ಲಾ ಗ್ರಂಥಗಳ ಅಧ್ಯಯನ ಮತ್ತೆ ಸಮಾಜಕ್ಕೆ ಮುಖ್ಯ ಅಂತಕ್ಕಂಥ ಉದ್ದೇಶದಿಂದ ನಾಳೆ ಅದು ಲೋಕಾರ್ಪಣೆಗೊಂಡಿದ್ದು ಆ ಎಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ಅದು ನಾಳೆ ನಿರ್ಮಾಣವಾಗುತ್ತದೆ. ಹಾಗಾಗಿ ಕೊಟ್ಟೂರೊಳಗೆ ಮಹಾಸನ್ನಿಧಾನದವರು ಆ ಕಾರ್ಯವನ್ನು ಮಾಡಿದ್ರು. ಎಲ್ಲಾ ರೀತಿಯಾದ ಜನಸೇವೆಗೆ ಸಿದ್ಧವಾಗಿದೆ. ಆ ಎಲ್ಲ ಇಲ್ಲಿ ನಡೀತಕ್ಕಂಥ ದಾಸೋಹ ನಿತ್ಯ ನಿರಂತರವಾಗಿ ಸಾಗಿದೆ. ಮತ್ತೆ ನಿತ್ಯ ಒಬ್ಬೊಬ್ಬರು ದಾಸೋಹವನ್ನು ಒಪ್ಪಿಕೊಳ್ತಿದ್ದಾರೆ. ಸೇವಾರ್ಥಿಗಳೇನಿದ್ದೀರಿ, ನೀವೇನೇನು ಸೇವೆ ಮಾಡ್ಬೇಕಂತೀರಿ ಆ ಎಲ್ಲಾ ಸೇವೆಗೆ ಅಲ್ಲಿ ನಮ್ಮ ಸಮಿತಿಯವರು ಇರ್ತಾರೆ. ಆ ಸಮಿತಿಯವರ ಹೋಗಿ ನಿಮ್ಮ ಸೇವೆಯನ್ನು ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಶುಕ್ರವಾರ ದಿವಸ ನಿಮಗೆಲ್ಲ ಯಾವ ಕಾರ್ಯಕ್ರಮ ಇಟ್ಟಿರ್ತಾರ ಹೇಳ್ರಿ. ಓಡಿ ತುಂಬತಕ್ಕಂಥ ಕಾರ್ಯಕ್ರಮ. ಅದೇ ರೀತಿಯಾಗಿ ರೌಡಕುಂದ ಮರಿಸಿದ್ಧಲಿಂಗ ಶಿವಾಚಾರ್ಯರು, ಸಿದ್ದರಾಮ ಶಿವಾಚಾರ್ಯರು ಅಂತ ಗುರುಗಳಿಗೆ ಗಂಗಾರತಿ ಅಂತ ಮಾಡ್ತಕ್ಕಂಥ ಪರಂಪರೆಯನ್ನು ಅವರು ಮಾಡ್ಕೊಂಡು ಬಂದಿದವರಾಗಿದ್ದಾರೆ. ಆ ಎಲ್ಲಾ ಕೈಂಕರ್ಯಗಳು ಶುಕ್ರವಾರ ದಿವಸ ಶುಕ್ರವಾರ ಅಂತೀರಿ ಶುಕ್ರವಾರ ಆ ಕಾರ್ಯಕ್ರಮ ಎಷ್ಟು ಚಲೋ ಆಗಬೇಕು ಅಂತಂದ್ರೆ ಸಾಕ್ಷಾತ್ ಶ್ರೀ ಗೌರಿ ಅನ್ನಪೂರ್ಣೇಶ್ವರಿ ಎಲ್ಲಿ ನೆನೆಸಾಳ ಅಂದ್ರ ಉಜ್ಜಯಿನಿಯ ಈ ಪೀಠದೊಳಗೆ ನೆನೆಸಾಳ. ಅವ ಪ್ರತಿ